ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ ಅದನ್ನು ಈಗಾಗಲೇ ನಾನು ನಮ್ಮ ಸ್ನೇಹಿತರು ಮಡಿಕೇರಿಯ ಶಾಸಕರು ಮಂತರವರು ಮತ್ತು ಪಕ್ಷದವರು ಎಲ್ಲರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ, ಸಂತಾಪವನ್ನು ಸೂಚಿಸಿದ್ದೇವೆ. ಬಹುಶಃ ಇವತ್ತು ಕೊಡಗಿನಲ್ಲಿ BJP ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ ಇರಲಿಲ್ಲ ಅಂದರೆ ನಾವಿಬ್ಬರು ಕೂಡ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಇವತ್ತು ಯಾವ ರೀತಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಜನಪ್ರತಿನಿಧಿಗಳಾಗಿದ್ದರೂ ಕೂಡ ಯಾವುದೇ ಪಕ್ಷದವರು ಇರ್ಬೋದು, ವಿನಯ್ ಸೋಮಯ್ಯನವರ ನಿಧನ ಏನಿದೆ ಅದು ಈ ರೀತಿಯಾದಂಥ ಒಂದು ಘಟನೆಯನ್ನು ಯಾರೂ ಕೂಡ ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಜೀರ್ಣಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಆದರೆ ವಾಸ್ತವ ಮತ್ತು ನಿಜಾಂಶವನ್ನು ಮುಚ್ಚಿ ಶವದ ಮೇಲೆ ರಾಜಕಾರಣ ಮಾಡುವಂಥ ಪ್ರವೃತ್ತಿ ಏನಿದೆಯಲ್ಲ BJPಯವರು, ಅದನ್ನು ಅವರು ಇವತ್ತು ಮುಂದುವರಿಸಿರೋದನ್ನು ನೋಡಿದಾಗ ಸಾಮಾಜಿಕ ಕಳಕಳಿ ಇರುವಂಥ ಯಾರೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು, ಮೌಲ್ಯಗಳು ಮತ್ತೆ ಬರಬೇಕು ಅಂಥೇಳಿ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಸಂಸ್ಕೃತಿಯನ್ನು, ಆಚಾರ ವಿಚಾರಗಳನ್ನು ಎತ್ತಿಡಿಯುತ್ತೀವಿ ಅಂತೇಳಿ ಬೊಬ್ಬೆ ಹೊಡೆದು ಬಿಂಬಿಸಿ ಮತಗಳನ್ನು ಪಡಿತಾ ಇರುವಂಥ ಭಾರತೀಯ ಜನತಾ ಪಕ್ಷದವರು ನಿನ್ನೆಯಿಂದ ವಿನಯ್ ಸೋಮಯ್ಯನವರ ಶವದ ಜೊತೆ ಯಾವ ರೀತಿ ವರ್ತಿಸ್ತಾರೆ ಅಂತ ನೋಡಿದ್ರೆ ಇದನ್ನು ಧಿಕ್ಕರಿಸಲೇಬೇಕಾಗುತ್ತೆ. ಯಾರೇ ಕೂಡ ನಾಗರಿಕರು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಪಕ್ಷದವರು ಕೂಡ. ತನಿಖೆ ಆಗಲಿ ಪ್ರಾಸಿಕ್ಯೂಷನ್ ಆಗಲಿ ಇದನ್ನು ಒತ್ತಾಯಿಸುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾರು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಶವವನ್ನು ಎತ್ತಲಿಕ್ಕೆ ಬಿಡೋದಿಲ್ಲ ಅಂತ ನಿನ್ನೆ ಬೆಂಗಳೂರಿನಿಂದ ಶುರು ಮಾಡಿದ್ದಾರೆ. ನಿನ್ನೆ ಪೊಲೀಸ್ ಇಲಾಖೆಯವರು BJPಯವರ ಒತ್ತಡದಿಂದ ಹೊರಬರಲಿಕ್ಕೆ ಭಾಳ ಸಾಹಸವನ್ನು ಮಾಡಿದ್ದಾರೆ. ಅಲ್ಲಿ ಶವದ ಪೋಸ್ಟ್ ಮಾರ್ಟಮ್ ಆದ ನಂತರ ಅದನ್ನು ಅಲ್ಲಿಂದ ತೆಗಿಲಿಕ್ಕೆ ಬಿಡಲಿಲ್ಲ. ಕೊನೆಯದಾಗಿ ಎಲ್ಲ ಮಾಧ್ಯಮದವರು TV ಮುಂದೆ ಬೊಬ್ಬೆ ಹೊಡೆದು ತಮ್ಮ ನಾಟಕ ಎಲ್ಲ ಮುಗಿದ ನಂತರ ಶವವನ್ನು ಅವರ ವಿನಯ್ ಸೋಮಯ್ಯನವರ ಸ್ವಊರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಕೂಡ ಅದರ ಜೊತೆ ಇರಲಿಲ್ಲ. ಇವೆಲ್ಲ ಬೊಬ್ಬೆ ಹೊಡೆದವರು, ಇವರೆಲ್ಲ ನಾಟಕ ಮಾಡಿದವರೆಲ್ಲ ತಮ್ಮ ಮನೆಯಲ್ಲಿ ಹೋಗಿ ತಮ್ಮ ಕುಟುಂಬಸ್ಥರ ಜೊತೆ ಆರಾಮಾಗಿ ನಿದ್ರೆಯನ್ನು ಮಾಡಿದರು. ವಿನಯ್ ಸೋಮಯ್ಯನವರ ಕುಟುಂಬಸ್ಥರು ಶವಕ್ಕೋಸ್ಕರ ಮತ್ತು ಅಂತ್ಯಕ್ರಿಯೆ ಮಾಡಲಿಕ್ಕೋಸ್ಕರ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಆ ಶವದ ಜೊತೆಗೆ ಒಬ್ಬರು ಯಾರೂ ಕೂಡ ಪ್ರಯಾಣವನ್ನು ಕೂಡ ಮಾಡಲಿಲ್ಲ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಮಾತ್ರ, ಅವರ ಸ್ನೇಹಿತನೋ ನೆಂಟರು ಯಾರೋ ಒಬ್ಬ ಮಾತ್ರ ಆ್ಯಂಬುಲೆನ್ಸ್ ಒಳಗಡೆ ಇದ್ದ, ಬೇರೆ ಪೊಲೀಸ್ನವರು ಕರ್ಕೊಂಡು. ಇದು ವಾಸ್ತವ, ಇದು ಜನರು ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇವರೆಲ್ಲ ಹೋದ್ರು ಇರೋರ ಮನೆಗೆ. ಬೆಳಗ್ಗೆ ಸೋಮಾರಪೇಟೆಯಲ್ಲಿ ಆತನ ಊರು, ಅಲ್ಲಿ ಅವನ ಕುಟುಂಬಸ್ಥರಿದ್ದಾರೆ, ಅಲ್ಲಿ ಅವರ ಸ್ನೇಹಿತರಿದ್ದಾರೆ, ಅಲ್ಲಿ ನಿಜವಾಗಿಯೂ ಶೋಕವನ್ನು ಆಚರಣೆ ಮಾಡ್ತಾ ಇದ್ದವರು, ಒಬ್ಬ ಯುವಕನನ್ನು ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇರುವಂಥವರು ಅಲ್ಲಿ ವಾಸ ಇದ್ದಾರೆ. ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ.